ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಇಷ್ಟು ದಿನ ಮನೆ ಒಳಗೆ ನೋಡಿರ್ತೀರ, ಈಗ ನೇರವಾಗಿ ಲೈವಲ್ಲಿ ನಿಮ್ಮ ಕಣ್ಣು ಮುಂದೆ ಬಂದಿದ್ದೀನಿ. ಓಕೆ, ಫಸ್ಟ್ಲಿ ಹಾಯ್ ಹೇಳ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮನೆಯಿಂದ ಹೊರಗೆ ಬಂದ ತಕ್ಷಣ ಯಾವುದೋ ಒಂದು ಫಸ್ಟ್ ಲೈವ್ ಬಂದೆ ಸೋಷಿಯಲ್ ಮೀಡಿಯಾ ಮೂಲಕ ಅನ್ನೋದಾದರೆ ಇದಾಗಿರುತ್ತೆ. ಆ್ಯಂಡ್ ದಿಸ್ ವಿಲ್ ಸ್ಟೇ ಆಸ್ ಅ ವೆರಿ ಗುಡ್ ಮೆಮೊರಿ ನನಗೆ. ವೆಲ್ ಪ್ಲೇಡ್ ಇನ್ ಬಿ ಬಿ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾ ಅವ್ರಿಗೆ ಹಾಯ್, ಸಂಧ್ಯಾ ಅವ್ರಿಗೆ ಹಾಯ್, ಹಾಯ್ ಮಂಜು ಅವ್ರಿಗೆ ಹಾಯ್, ಶ್ವೇತಾ ಅವ್ರಿಗೆ ಹಾಯ್. ಹೆಲೋ ಹೆಲೋ ಹೆಲೋ. ಸೊ ಜಾಯಿನ್ ಆಗ್ತಿರೋ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಹಾಯ್ ಹೇಳ್ತಾ ಯಾಕೆ ಲೈವ್ ಬಂದಿದ್ದೀನಿ ಅನ್ನೋವಂಥ ವಿಷಯ ಹೇಳ್ತೀನಿ. ಸೊ ನನ್ನನ್ನು ಪ್ರತಿದಿನ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಪಿಸೋಡ್ನಲ್ಲಿ ಒಂದಿಷ್ಟು ಭಾಗ ನೋಡಿರ್ತೀರ. ಆದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾ ನನ್ನ ಮೈಂಡ್ಸೆಟ್ ಏನಿತ್ತು, ಅಲ್ಲಿ ಏನೇನೆಲ್ಲ ಮಿಸ್ ಮಾಡಿದೆ, ಈಗ ಅಲ್ಲಿಂದ ಬಂದ ಮೇಲೆ ಹೇಗಾಗ್ತಿದೆ, ಮತ್ತು ಬಿಗ್ ಬಾಸ್ ಮನೇಲಿ ನನ್ನ ರೊಟೀನ್ ಏನಿತ್ತು ಅನ್ನೋದನ್ನೆಲ್ಲ ನಾನು ಈ ಲೈವ್ ಮೂಲಕ ನಿಮಗೆ ಪರ್ಸ್ನಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಶುರು ಮಾಡ್ತೀನಿ ಅನ್ನೋದಾದರೆ ಹೋಗೋಕ್ಕೆ ಮುಂಚೆ ಹೇಗಿತ್ತು ಅನ್ನುವಂಥದ್ದು. ಹೋಗೋಕ್ಕೆ ಮುಂಚೆ ಲೈಕ್ ಎವ್ರಿ ಒನ್ ಲಾಟ್ ಆಫ್ ಕ್ವಶನ್ಸ್. ಹೇಗಿರ್ಬೋದು, ಅಲ್ಲಿ ಹೇಗಿರ್ತೀನಿ, ಫ್ಯಾಮಿಲಿ ಬಿಟ್ಟು ಹೇಗಿರ್ತೀನಿ, ಮೊಬೈಲ್ ಬಿಟ್ಟು ಹೇಗಿರ್ತೀನಿ, ಏನು ಕನೆಕ್ಷನ್ ಇಲ್ದಿರ ಹೇಗಿರ್ತೀನಿ ಅನ್ನೋ ಕ್ವಶನ್ ಮಾರ್ಕ್ ಮೂಲಕ ಹೋದೆ. ಆ್ಯಂಡ್ ಒಂದು ಕ್ಲೋಸ್ಡ್ ಪ್ಲೇಸಲ್ಲಿ ಯಾರು ಜನನೇ ಇಲ್ದಿರ, ಅಲ್ಲಿ ಯಾರು ನಾವು ಕಂಟೆಸ್ಟೆಂಟ್ಸ್ ಬಿಟ್ಟು ಕಮ್ಯುನಿಕೇಷನ್ ಇಲ್ದಿರ ಹೇಗಪ್ಪ ಇರೋದು ಅನ್ನೋ ಭಯ, ಗೊಂದಲ, ಸಫಿಕೇಷನ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಇನ್ನೊಂದು ಮೇಜರ್ ದೊಡ್ಡದು ನನ್ನ ತಲೆಯಲ್ಲಿ ಇದ್ದಿದ್ದು ಅಂದರೆ, ನನ್ನನ್ನು ಪಾತ್ರವಾಗಿ ನೋಡಿದ್ರಿ, ಗೌತಮಿಯಾಗಿ ನೀವು ಎಷ್ಟು ಎಕ್ಸೆಪ್ಟ್ ಮಾಡ್ತೀರಾ, ನಾನು ಎಷ್ಟು ಇಷ್ಟ ಆಗಬಹುದು, ಇಷ್ಟ ಆಗ್ತೀನೋ ಇಲ್ವೋ, ಎಲ್ಲ ಕ್ವಶನ್ ಇತ್ತು. ಅದು ಮೇಜರ್ ಕ್ವಶನ್ ಇದ್ದಿದ್ದು. ಆದರೆ ದ ಲವ್ ಐ ಆಮ್ ಗೆಟ್ಟಿಂಗ್, ಈಗ ನನಗೆ ಹೊರಗೆ ಬಂದಮೇಲೆ ಸಿಗ್ತಾ ಇರೋವಂಥ ಪ್ರೀತಿ ನೋಡಿದ್ರೆ ಆ ಭಯನ ಮರೆಸ್ಬಿಟ್ಟಿದೆ. ನನ್ನನ್ನು ಒಂದು ವ್ಯಕ್ತಿಯಾಗಿ, ಗೌತಮಿಯಾಗಿ ಯಾರೇ ನೋಡಿದ್ರು ನಿಮ್ಮ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು, ಎಷ್ಟು ಪಾಸಿಟಿವ್ ಆಗಿದ್ರಿ, ನಿಮ್ಮ ನಗು ತುಂಬ ಇಷ್ಟ ಆಯಿತು ಅನ್ನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಹೆಂಗೆ ಹಂಗಿದ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ಇಷ್ಟ ಆಯಿತು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿದೆ. ಒಂದು ವ್ಯಕ್ತಿಯಾಗಿ ಗೆದ್ದಿದ್ದೀನಿ ಅನ್ನೋದಾದರೆ ಕಪ್ ಗೆದ್ದಷ್ಟೇ ಖುಷಿ ಕೊಡುತ್ತೆ. ಯಾರೇ ಕೇಳಿದ್ರು ಅಂದರೆ, ನೀವು ಕಪ್ ಗೆಲ್ಲೋದಕ್ಕಲ್ವಾ ಬಂದಿರೋದು, ದುಡ್ಡು ಅದು ವಿನ್ನಿಂಗ್ ಅಮೌಂಟ್ ಅಂತ ಎಲ್ಲ ಬಂದಾಗ ನನಗೆ ತಲೆಗೆ ಯಾವಾಗಲೂ ಬರ್ತಾ ಇದ್ದಿದ್ದು ಗೆಲ್ಲೋದಕ್ಕೆ ಬಂದಿದ್ದೀನಿ ಅಂತ. ಸೊ ಆ ಗೆಲ್ಲೋದಕ್ಕೆ ಬಂದಿದ್ದೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಬಂದಂಥ ಹುಡುಗಿಗೆ ತಾನು ಅಂದ್ಕೊಂಡಿದ್ದನ್ನು ಸಾಧಿಸಿದಾಳೆ ಅನ್ನೋವಂಥ ಖುಷಿ ಇದೆ ನನಗೆ. ವ್ಯಕ್ತಿಯಾಗಿ ಖಂಡಿತವಾಗ್ಲೂ ಗೆದ್ದಿದ್ದೀನಿ. ಆ ಖುಷಿ ಇದೆ, ಆ ಪ್ರೀತಿ ಇದೆ. ಆ ಖುಷಿ ಕೊಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಆ ಭಯ ಇಟ್ಕೊಂಡು ಹೋದವಳಿಗೆ ಹೊರಗಡೆ ಬಂದಮೇಲೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಒಳಗಡೆ ಹೋಗಿದ ತಕ್ಷಣ ಏನು ಅನ್ನಿಸ್ತು ಅನ್ನೋದಾದರೆ, ನಿಜವಾಗ್ಲೂ ಮನೆ ಎಷ್ಟು ಚಂದ ಇದೆ ಅನ್ನೋದಾದರೆ, ಅಲ್ಲಿ ಅಂದರೆ ಅನ್ನೋದು ಎಷ್ಟು ಚಂದ ಇದೆ ಅನ್ನೋದಂದರೆ, ಅಲ್ಲಿ ಹೋಗಿದ ತಕ್ಷಣ ನಮ್ಮನೆ ಅನ್ಸೋಕ್ಕೆ ಶುರು ಆಗುತ್ತೆ. ತುಂಬ ಕಂಫರ್ಟ್ ಕೊಡುತ್ತೆ ಮನೆ. ನನಗೆಲ್ಲೂ ಅಂದರೆ ಹೊರಗಡೆ ಪ್ರಪಂಚ ಈಸಿಲಿ ಡಿಸ್ಕನೆಕ್ಟ್ ಆಗೋಯಿತು. ಎಲ್ಲೋ ಕೂತು ಇನ್ನೆಲ್ಲೋ ಅಂದರೆ ಒಂದು ಲೋ ಆದಾಗೆಲ್ಲ ಫ್ಯಾಮಿಲಿ ನೆನಪಾಗ್ತಿದ್ರು, ನನ್ನ 3 ಜನ ಮಕ್ಕಳು ನೆನಪಾಗ್ತಿದ್ರು. ಬಿಟ್ಟರೆ ಆ ಮನೆ ನಮ್ಮನ್ನು ತುಂಬ ಆಕ್ಯುಪೈಡ್ ಆಗಿಟ್ಬಿಟ್ಟಿತ್ತು. ಟಾಸ್ಕ್ಗಳಿರ್ಬೋದು, ಚಟುವಟಿಕೆ ಇರ್ಬೋದು, ಅಲ್ಲಿ ಜನ ಇರ್ಬೋದು, ಏನು ಬಿಗ್ ಬಾಸ್ ವಾಯ್ಸ್ ಇರಬಹುದು, ಎವ್ರಿಥಿಂಗ್ ಐ ಟೆಲ್ ಯು. ತುಂಬಾ ಎಂಜಾಯ್ ಮಾಡಿದೆ. ಮನೆ ಒಳಗೆ ನನ್ನ ರೊಟೀನ್ ಹೇಗೆ ಶುರು ಆಗ್ತಿತ್ತು ಅಂದರೆ, ಸೇಮ್ ಎಲ್ಲರೂ ನೋಡಿರ್ತೀರ, ಮ್ಯೂಸಿಕ್ ಹಾಕಿದ ತಕ್ಷಣ ನಾವೆಲ್ಲರೂ ಎದ್ದೇಳ್ತಿದ್ವಿ. ನಾನು ಅಂದರೆ ಡ್ಯಾನ್ಸ್ ಮಾಡೋದು ನನಗೆ ಸಿಕ್ಕಾಬಟ್ಟೆ ಖುಷಿ. ಆದರೆ ಬೆಳಗ್ಗೆ ಎದ್ದೇಳ್ತೀನಷ್ಟೇ, ಆ್ಯಕ್ಚುಲಿ ಎದ್ದಿರೋದಿಲ್ಲ. ಆ ಥರ ಇಲ್ಲಿ ಮನೇಲಿದ್ದಾಗಲೂ ಹಾಗೆ ಆಗ್ತಿತ್ತು. ಎದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಒಂಚೂರು ನಾರ್ಮಲ್ ಆಗ್ತಿದ್ದೆ ನಾನು. ಅಲ್ಲೂ ಅಂದರೆ ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಕೆಲವೊಂದು ಕಡೆ ಪ್ರಯತ್ನ ಮಾಡಿದ್ದೆ, ಇನ್ನು ನಿದ್ದೆಲೇ ಇರ್ತಿದ್ದೆ, ಹಾಗಾಗಿ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬೇರೆ ಎಲ್ಲೆಲ್ಲೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಜಾಗ ಸಿಕ್ತು ಅಲ್ಲೆಲ್ಲ ಮಾಡಿದೆ. ಬೆಳಗ್ಗೆ ಕಡಿಮೆ ಅನಿಸುತ್ತೆ ನಾನು ಮಾಡಿದ್ದು. ಸೊ ಬೆಳಗ್ಗೆ ಹಾಡು ಡ್ಯಾನ್ಸ್ ಮೂಲಕ ಶುರು ಆಗುತ್ತೆ. ಎದ್ದ ತಕ್ಷಣ ಬಿಸಿ ನೀರು ಕುಡಿತಾ ಇದ್ದೆ. ಅದಾದಮೇಲೆ ನಮ್ಮ ರುಟೀನ್ ವರ್ಕ್ ಏನಿತ್ತು ಅಂದರೆ, ಕೆಲವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಿದ್ವಿ, ಕೆಲವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಕೆಲವರು ಬಾತ್ರೂಮ್, ಅದೆಲ್ಲ ಏನು ಸೆಗ್ರಿಗೇಟ್ ಆಗಿತ್ತು ಆ ಕೆಲಸಗಳ ಕಡೆ ಗಮನ ಕೊಡ್ತಿದ್ವಿ. ಕಿಚನ್ ಅನ್ನೋದಾದರೆ ತಿಂಡಿ ಏನು ಮಾಡೋದು ಅಂತ ಶುರು ಆಗ್ತಿತ್ತು. ಅಲ್ಲಿಂದ ಶುರು ಆದರೆ ಕಿಚನ್ ಇದ್ದರೆ 3 ಹೊತ್ತು ವರ್ಕ್ ಅಂತ ಹೇಳ್ಬೋದು.
ಕ್ಲೀನಿಂಗ್ ಎಲ್ಲ ಯಾವಾಗ ಯಾವಾಗ ಆಗ್ತಿತ್ತು ಅದನ್ನೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನನ್ನನ್ನು ಎಲ್ಲ ಕಡೆ ನೋಡಿರ್ತಿರೋ ತುಂಬ ಫೋಟೋಸ್ ನಂದೇನೋ ಓಡ್ತಿದೆ ಅನ್ನೋದಾದರೆ ಒಂದು ಕಡೆ ಹೀಗೆ ಕೂತಿರ್ತೀನಿ ದೇವ್ರ ಮುಂದೆ. ಅದು ಅಂದರೆ ನಂದು ರೆಗ್ಯುಲರ್ ಫುಟೇಜ್ ಏನೋ ಸಿಕ್ತಿತ್ತು ಅನ್ನೋದಾದರೆ 20-25 ಮಿನಿಟ್ಸ್ ದೇವ್ರ ಮುಂದೆ ಅದು ಸೋಫಾದ ಹತ್ರ ಹಿಂಗೆ ಹೊರಗೆ ಕೂತ್ರೆ ಅದೊಂದು 20-25 ನಿಮಿಷ ಅಲ್ಲಾಡ್ತಿರ್ಲಿಲ್ಲ. ಬಿಗ್ ಬಾಸ್ ವಾಯ್ಸ್ ಬಂದರೆ ಮಾತ್ರ ಲಿವಿಂಗ್ ಏರಿಯಾಗೆ ಅಥವಾ ಇನ್ನೇನೋ ಟಾಸ್ಕ್ ಶುರು ಆದರೆ ಓಡೋಗ್ತಾ ಇದ್ದೆ. ಅದು ಬಿಟ್ಟರೆ ಅದೊಂದು 20-25 ಮಿನಿಟ್ಸ್ ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದು ಸಮ್ಟೈಮ್ಸ್ ಬೆಳಗ್ಗೆನೇ ಆಗ್ತಿತ್ತು, ಸಮ್ಟೈಮ್ಸ್ ಮಧ್ಯಾಹ್ನ ಸಂಜೆ ಯಾವಾಗ ಟೈಮ್ ಸಿಗ್ತಿತ್ತು ಆಗ ಮಾಡ್ತಿದ್ದೆ. ಕೆಲವೊಂದು ಸತಿ ಟಾಸ್ಕ್ ಎಲ್ಲ ಮುಗಿದು, ಸ್ಪೆಷಲಿ ನೀವು ನೋಡಿದರೆ ರೆಸಾರ್ಟ್ ಟಾಸ್ಕಲ್ಲಿ ನಾವು ಸಿಬ್ಬಂದಿಗಳು ಯಾವಾಗ ಆಗಿದ್ವಿ ಆ ಟಾಸ್ಕ್ ಎಲ್ಲ ಮುಗಿದು ನೈಟ್ ನಂಗೆ ಗೊತ್ತಿಲ್ಲ 2-3 ಗಂಟೆ ಅನಿಸುತ್ತೆ, ಆಗ ಕೂತು ಶ್ಲೋಕ ಹೇಳಿದ್ದು ಇದೆ. ಅದು ನನ್ನ ಒಂಥರ ಮೀ ಟೈಮ್. ಅದು ಶ್ಲೋಕ ಹೇಳಿ ಅಂದರೆ ಏನೆಲ್ಲ ಇದೆ ದೇವ್ರಿಗೆ ಒಪ್ಪಿಸ್ಬಿಡೋದು. ಇನ್ನು ಖುಷಿ, ಬೇಜಾರು, ಥ್ಯಾಂಕ್ಸ್, ಎನಿಥಿಂಗ್ ದೇವ್ರಿಗೆ ಒಪ್ಸೋದಾಗಿತ್ತು. ಸೊ ಹಾಗೆ ಮಾಡ್ತಿದ್ವಿ. ಆ್ಯಂಡ್ ಟಾಸ್ಕ್ಗಳು ಬರ್ತಿತ್ತು, ಟಾಸ್ಕ್ಗಳು ಮುಗಿಸ್ಕೋತಾ ಇದ್ವಿ. ದಿನದಲ್ಲಿ ಅಂದರೆ ಒಂಚೂರು ಲೇಟಾಗಿ ಟಾಸ್ಕ್ ಶುರು ಆಗ್ತಿತ್ತು. ಬಿಗ್ ಬಾಸ್ ಆ್ಯಕ್ಚುಲಿ ನಮಗೆ ಟೈಮ್ ಕೊಡೋರು ಫ್ರೆಶ್ ಅಪ್ ಆಗೋದಕ್ಕೆ, ತಿಂಡಿ ಊಟ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ. ದೆನ್ ಸ್ಟಾರ್ಟ್ ಶುರು ಆಗೋದು ಟಾಸ್ಕು, ನಾಮಿನೇಷನು, ಚಟುವಟಿಕೆ ಇದೆಲ್ಲವೂ ಮಾಡ್ತಾಯಿದ್ವಿ. ಇದೆಲ್ಲ ಅಂದರೆ ಮಾಡ್ತಾ ಅದು ಏನೇ ಇರ್ಬೋದೇನೋ, ತಲೆ ಎಷ್ಟೇ ಓಡಿಸಿ ಹಿಂಸೆ ಆಗಿದ್ದು ಇನ್ನೊಂದು ಮತ್ತೊಂದೆಲ್ಲ. ಬಟ್ ಈಗ ಒಂದು ಸತಿ ತಿರುಗಿ ನೋಡಿದ್ರೆ ಏನೆಲ್ಲ ಮಾಡಿದ್ವಿ, ಎಷ್ಟು ಚೆಂದ ಇತ್ತು ಆ ಜೀವನ, ಎಷ್ಟು ಚೆಂದ ಇತ್ತು ಅಂತ ಅನಿಸುತ್ತೆ. ಅದನ್ನೆಲ್ಲ ನೆನಪಿಸ್ಕೊಂಡಾಗ ಎಸ್, ಈ ಒಂದು ವಾರ ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಬಟ್ ದಟ್ಸ್ ಓಕೆ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿಲ್ಲ, ಫಿನಾಲೆಗೂ 1 ವಾರ ಹಿಂದೆ ಬಂದಿದ್ದೀನಿ ಅನ್ನೋ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ 16 ಹೆಜ್ಜೆ ಮುಂದೆ ಹೋಗಿದ್ದೀನಿ ನಾನು. ಆ ಖುಷಿ ಇದೆ. ಆ ಖುಷಿಲಿ ನೀವೆಲ್ಲರೂ ನನ್ನ ಜೊತೆ ಇದ್ರಿ, ಪ್ರೀತಿ ತೋರಿಸಿದ್ರಿ, ಆಶೀರ್ವಾದ ಮಾಡಿದ್ರಿ, ಸೇಫ್ ಮಾಡಿದ್ರಿ. ಸೊ ಇದೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಚಟುವಟಿಕೆ ಟಾಸ್ಕ್ ಎಲ್ಲ ಬಿಟ್ಟರೆ ಇನ್ನೆಲ್ಲ ರಾತ್ರಿ ಆಗ್ತಿತ್ತು, ಊಟ ಮಾಡ್ತಿದ್ವಿ. ಲೈಟ್ಸ್ ಆಫ್ ಆದಾಗಷ್ಟೇ ಇನ್ನು ನಾವು ಮಲಗಬೇಕು ಅಂತ ಗೊತ್ತಾಗ್ತಿತ್ತು. ಏನು ಟೈಮ್, ಏನು ಆಗ್ತಿದೆ ಎಲ್ಲ ಗೊತ್ತೇ ಆಗ್ತಾ ಇರಲಿಲ್ಲ, ಲೈಟ್ಸ್ ಆಫ್ ಆಗೋದು ನಮ್ಮದು. ಸೊ ಆಗ ದಿಸ್ ಸ್ಲೀಪಿಂಗ್ ಟೈಮ್ ಅಂತ ಹೇಳಿ ಸಮ್ಟೈಮ್ಸ್ ತೀರಾ ಸುಸ್ತಾದಾಗ ಆಗ ಹೋಗಿ ಮಲ್ಕೋತಿದ್ವಿ. ಇಲ್ಲ ಅನ್ನೋದಾದರೆ ಕುತ್ಕೊಂಡು ಮಾತಾಡೋದು, ಬೇಜಾರಿದ್ದರೆ, ಕೋಪ ಇದ್ದರೆ ಅದು ಎಲ್ಲ ಲೈಟ್ಸ್ ಆಫ್ ಆದಮೇಲೆ ಕುತ್ಕೊಂಡು ಎಷ್ಟೋ ಹೊತ್ತು ಮಾತಾಡಿ. ದಟ್ ಈಸ್ ನಾನೇನು ಬೇರೆ ಒಬ್ಬಳೇ ಮೀ ಟೈಮ್ ತೊಗೊಳ್ಳೋದು. ನಾವು ಯಾರು ಫ್ರೆಂಡ್ಸ್ ಇದ್ವಿ, ಮೋಕ್ಷಿ, ನಾನು, ಮಂಜಣ್ಣ ಇರ್ಬೋದು, ನಾವೆಲ್ಲ ಕೂತು ಅದು ಟೈಮ್ ಆಗ್ತಿತ್ತು. ಜಗಳ ಮಾಡ್ತಿದ್ವಿ, ಖುಷಿಯಾಗಿರ್ತಿದ್ವಿ, ಸುಮ್ಮನೆ ಕೂತ್ಕೋತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ನನಗೆ ಬಿಗ್ ಬಾಸ್ ಮನೆ ಜರ್ನಿ ಒಂದೊಂದು ಕಂಪ್ಲೀಟ್ ಗುಡ್ ಜರ್ನಿ, ಗುಡ್ ವಂಡರ್ಫುಲ್ ಬ್ಯೂಟಿಫುಲ್ ಪಾಸಿಟಿವ್ ಜರ್ನಿ. ಎಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಹತ್ತಿದ್ದೀನಿ, ನಕ್ಕಿದ್ದೀನಿ, ಜಗಳ ಮಾಡಿದ್ದೀನಿ. ಬಟ್ ಅದೆಲ್ಲ ಇದ್ದಿದ್ದಕ್ಕೇ ಅದು ಬ್ಯೂಟಿಫುಲ್ ಆಗಿದ್ದು ಅಂತ ಅನಿಸುತ್ತೆ. ಸೊ ಲೈಫ್ನಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ, ಎರಡನ್ನೂ ನಾವು ತಗೊಳ್ಳೇಬೇಕಾಗತ್ತೆ. ತಗೊಂಡು ಪಾಸಿಟಿವ್ನ ತುಂಬ ಸ್ಪೋರ್ಟಿವ್ ಆಗಿ, ತುಂಬ ಅಂದರೆ ಎನರ್ಜಿ ಬೂಸ್ಟರ್ ಥರ ತೊಗೋಬೇಕು. ನೆಗೆಟಿವ್ ತಪ್ಪುಗಳನ್ನು ಸರಿ ಮಾಡ್ಕೊಳ್ತಾ ಮುಂದೆ ಹೋಗಬೇಕಾಗತ್ತೆ. ಅದನ್ನು ಸ್ಪೋರ್ಟಿವ್ ಸ್ಪಿರಿಟನ್ನು ತೊಗೊಳ್ಬೇಕಾಗತ್ತೆ. ಸೊ ಜೀವನದಲ್ಲಿ ಅದನ್ನೆಲ್ಲ ನೋಡು. ನಾನು ಬಿಗ್ ಬಾಸ್ ಮನೇಲೂ ಅದನ್ನೇ ನೋಡಿ ತುಂಬ ಖುಷಿಯಿಂದ ಕುಣ್ಕೊಂಡು ಬಂದವಳು ನಾನು ಒಬ್ಬಳೇ ಅನಿಸುತ್ತೆ. ಸೊ ನನಗೆ 16 ವಾರದ್ದು ಖುಷಿ ಇದೆ, ಒಂದು ಹೆಜ್ಜೆ ಅನ್ನೋದು ಇದೆ. ಬಟ್ ನಾನು ಫಿನಾಲೆಗೆ ಹೋಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡು ಹೋಗಿಲ್ಲದೆ ಇರೋದಕ್ಕೆ ಬೇಜಾರಾಗಿದೆಯೋ ಅವರೆಲ್ಲರಿಗೂ ಐ ಆಮ್ ಸೋ ಸಾರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದಕ್ಕಾಗಿಲ್ಲ. ಬಟ್ ಅಲ್ಲಿ ಏನು ಮಿಸ್ ಮಾಡಿದ್ದೀನಿ, ನನ್ನ ಬೇರೆ ಪ್ರಾಜೆಕ್ಟ್ಗಳ ಮೂಲಕ ನಿಮ್ಮ ಕಣ್ಮುಂದೆ ಬಂದು ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ದಿಸ್ ವಿಲ್ ಗೋ ಆನ್. ಬಿಗ್ ಬಾಸಿಂದ ಶುರು ಆಗಿದೆ, ಬಟ್ ನಿಮ್ಮ ಕಣ್ಮುಂದೆ ಬೇರೆ ಬೇರೆ ರೀತಿ ಮೂಲಕ ಬರ್ತಾನೆ ಇರ್ತೀನಿ, ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ, ನಿಮ್ಮ ಪ್ರೀತಿ ತಗೋತಾನೆ ಇರ್ತೀನಿ. ಸೊ ದ್ಯಾಟ್ ಲಾಟ್ಸ್ ಆಫ್ ಲವ್ ಅನ್ನೋ ವಿಷಯ ನನಗೂ ಬಹಳಷ್ಟು ಕೊಡೋದಕ್ಕೂ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಆಶೀರ್ವಾದದ ಮೂಲಕ ಪ್ರೀತಿ ಕೊಟ್ಟಾಗ ಅದನ್ನು ತಗೊಳ್ಳೋದಕ್ಕೂ ಇಷ್ಟ ಆಗುತ್ತೆ. ಸೊ ದಿಸ್ ವಾಸ್ ಇಟ್, ಒನ್ ಬ್ಯೂಟಿಫುಲ್ ಜರ್ನಿ ಅಷ್ಟೇ. ದ ಹೋಲ್ ಥಿಂಗ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಒಬ್ಬಳೇ ಇದ್ದೆ ಅಷ್ಟೇ, ಬಟ್ ಹೊರಗಡೆಯಿಂದ ದಿಸ್ ಲಾಟ್ ಆಫ್ ಪೀಪಲ್ ಸಪೋರ್ಟಿಂಗ್. ಈಗ ನಂಗೆ ಬಂದಾಗ ಗೊತ್ತಾಗ್ತಾ ಇದೆ ಎಷ್ಟು ಜನ ಪ್ರೀತಿಸ್ತಿದ್ರು, ಎಷ್ಟು ಜನ ಇಷ್ಟಪಡ್ತಿದ್ರು ಅನ್ನೋದನ್ನೆಲ್ಲ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವಿಲ್ದಿರ ನನ್ನ ಜರ್ನಿ ಬ್ಯೂಟಿಫುಲ್ ಆಗ್ತಾ ಇರಲಿಲ್ಲ. ಸೊ ಆ ಎಲ್ಲ ಪ್ರೀತಿ ಆಶೀರ್ವಾದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.